ಇತ್ತೀಚೆಗಂತೂ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಡಿಕೆಶಿ ಅಬ್ಬರ ಜೋರಾಗಿದೆ, ಮುಂದಿನ ಮುಖ್ಯಮಂತ್ರಿ ಅಂತ. ಆದರೂ ಸಿದ್ದರಾಮಯ್ಯ ಎಲ್ಲೂ ಕೂಡ ಚರ್ಚೆ ಮಾಡಿರಲಿಲ್ಲ. ಆದರೆ ಇಂದು ರಾಜ್ಯಪಾಲರ ಮೂಲಕ ಪರೋಕ್ಷ ಕೌಂಟರ್ ಕೊಟ್ಟು ಬಿಟ್ರ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಯಾವುದೆಲ್ಲ ಕನಸುಗಳಿವೆಯೋ ಅದಕ್ಕೆಲ್ಲ ತಿಲಾಂಜಲಿ ಇಟ್ಟಂಗೆ ಕಾಣ್ತಾ ಇದೆ. ಯಾವ ಸುರಂಗ ಮಾರ್ಗದ ಬಗ್ಗೆ ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ರು, ಏನು ಕೇಳಿಸ್ತಾ ಇಲ್ಲ. ನನಗೆ ಬೇಸರ ಆಗಿದ್ದೇನು ಗೊತ್ತಾ, ಯಾಕೆ ಬೇಕೆ ನಮ್ಮ ನೀರು ನಮ್ಮ ಹಕ್ಕು ಬಂದಿಲ್ಲ ಅಂತ ಇವರು ಚಿತ್ರರಂಗದವರನ್ನು ಬೈದ್ರಲ್ವಾ. ಮೇಕೆದಾಟಿಗೆ ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡಿದೆ? ಸುಮ್ಮನೆ ಇದರಲ್ಲೂ ಇಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಒಂದು ರಿಪೋರ್ಟ್ ನೋಡಿ. ರಣರೋಚಕವಾಗಿತ್ತು ರಾಜ್ಯಪಾಲರ ಭಾಷಣ. ಡಿಕೆಶಿಗೆ ಕೌಂಟರ್ ಕೊಡಿಸಿದ್ರ ಸಿಎಂ ಸಿದ್ದಣ್ಣ. ಡಿಕೆ ಶಿವಕುಮಾರ್ ಕನಸುಗಳಿಗೆ ಕೊಳ್ಳಿಬಿದ್ದ. ಸಿದ್ದು ವರ್ಸಸ್ ಡಿಕೆಶಿ ಕುರ್ಚಿ ಕದನ ಮಗ್ಗಲು ಬದಲಿಸಿದ ಅನ್ನೋ ಅನುಮಾನ ಶುರುವಾಗಿದೆ. ಇವತ್ತು ರಾಜ್ಯಪಾಲರ ಭಾಷಣ ಗಮನಿಸಿದ್ರೆ ಇಂತಹದೊಂದು ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಯಾಕೆಂದ್ರೆ ಭಾಷಣದಲ್ಲಿ ಡಿಕೆಶಿ ಯೋಜನೆಗಳ ಪ್ರಸ್ತಾಪವೇ ಇರಲಿಲ್ಲ. ಬಂಡೆಗೆ ರೆಸ್ಪೆಕ್ಟೇ ಇಲ್ವಾ? ಬೆಂಗಳೂರು ಸುರಂಗ ಮಾರ್ಗ ಬಂದಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುರಂಗ ರಸ್ತೆ ಬಗ್ಗೆ ಪ್ರಸ್ತಾಪವಿಲ್ಲ, ಮೇಕೆದಾಟು ನೀರಾವರಿ ಯೋಜನೆಗಳ ಬಗ್ಗೆ ಮಾತಿಲ್ಲ. ಡಬಲ್ ಡೆಕ್ಕರ್ ರಸ್ತೆ, ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಮೇಕೆದಾಟು, ಮಹದಾಯಿ, ಕೃಷ್ಣ, ಭದ್ರಾ ಯೋಜನೆ ಪ್ರಗತಿ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಮೇಕೆದಾಟು ಹೋರಾಟ ಪ್ರಸ್ತಾಪಿಸಿದ್ರು. ನಟರು ಹೋರಾಟದಲ್ಲಿ ಭಾಗಿಯಾಗಿಲ್ಲ ಅಂತ ಕಿಡಿಕಾರಿದ್ರು. ಆದರೆ ಯೋಜನೆಗಳ ಪ್ರಗತಿ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖಿಸಿಲ್ಲ. ಸಿದ್ದರಾಮಯ್ಯ ಸಾಲ ಮಾಡಿ ಕುರ್ಚಿ ಬಿಡ್ತಾರ? ಅವ್ರದ್ದೊಂದು ರೆಕಾರ್ಡ್ ಇದೆ. ನಾನು ಹೈಯೆಸ್ಟ್ ಸಾಲ ಮಾಡಿ ಡಿಕೆಗೆ ಅಲ್ಲಿ ಸರ್ಕಾರ ನಡ್ಸಕ್ 10 ಪೈಸಾ ದುಡ್ಡು ಇರಬಾರ್ದು, ದುಡ್ಡು ಇರಬಾರ್ದು. ಹಂಗ್ ಮಾಡಿ ಡಿಕೆನೆ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು, ಹಂಗ್ ಮಾಡಿ ಹೋಗ್ತಾರೆ ಅವರು. ರಾಜ್ಯ ಕಾಂಗ್ರೆಸ್ ಕಲಹ ನೋಡಿ ಬಿಜೆಪಿಗರು ಭರ್ತಿ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಕಿತ್ತಾಟ ನವೆಂಬರ್ಗೆ ತಾರಕಕ್ಕೇರುವುದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗಂತೂ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಡಿಕೆಶಿ ಅಬ್ಬರ ಜೋರಾಗಿದೆ, ಮುಂದಿನ ಮುಖ್ಯಮಂತ್ರಿ ಅಂತ. ಆದರೂ ಸಿದ್ದರಾಮಯ್ಯ ಎಲ್ಲೂ ಕೂಡ ಚರ್ಚೆ ಮಾಡಿರಲಿಲ್ಲ. ಆದರೆ ಇಂದು ರಾಜ್ಯಪಾಲರ ಮೂಲಕ ಪರೋಕ್ಷ ಕೌಂಟರ್ ಕೊಟ್ಟು ಬಿಟ್ರ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಯಾವುದೆಲ್ಲ ಕನಸುಗಳಿವೆಯೋ ಅದಕ್ಕೆಲ್ಲ ತಿಲಾಂಜಲಿ ಇಟ್ಟಂಗೆ ಕಾಣ್ತಾ ಇದೆ. ಯಾವ ಸುರಂಗ ಮಾರ್ಗದ ಬಗ್ಗೆ ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ರು, ಏನು ಕೇಳಿಸ್ತಾ ಇಲ್ಲ. ನನಗೆ ಬೇಸರ ಆಗಿದ್ದೇನು ಗೊತ್ತಾ, ಯಾಕೆ ಬೇಕೆ ನಮ್ಮ ನೀರು ನಮ್ಮ ಹಕ್ಕು ಬಂದಿಲ್ಲ ಅಂತ ಇವರು ಚಿತ್ರರಂಗದವರನ್ನು ಬೈದ್ರಲ್ವಾ. ಮೇಕೆದಾಟಿಗೆ ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡಿದೆ? ಸುಮ್ಮನೆ ಇದರಲ್ಲೂ ಇಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಒಂದು ರಿಪೋರ್ಟ್ ನೋಡಿ. ರಣರೋಚಕವಾಗಿತ್ತು ರಾಜ್ಯಪಾಲರ ಭಾಷಣ. ಡಿಕೆಶಿಗೆ ಕೌಂಟರ್ ಕೊಡಿಸಿದ್ರ ಸಿಎಂ ಸಿದ್ದಣ್ಣ. ಡಿಕೆ ಶಿವಕುಮಾರ್ ಕನಸುಗಳಿಗೆ ಕೊಳ್ಳಿಬಿದ್ದ. ಸಿದ್ದು ವರ್ಸಸ್ ಡಿಕೆಶಿ ಕುರ್ಚಿ ಕದನ ಮಗ್ಗಲು ಬದಲಿಸಿದ ಅನ್ನೋ ಅನುಮಾನ ಶುರುವಾಗಿದೆ. ಇವತ್ತು ರಾಜ್ಯಪಾಲರ ಭಾಷಣ ಗಮನಿಸಿದ್ರೆ ಇಂತಹದೊಂದು ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಯಾಕೆಂದ್ರೆ ಭಾಷಣದಲ್ಲಿ ಡಿಕೆಶಿ ಯೋಜನೆಗಳ ಪ್ರಸ್ತಾಪವೇ ಇರಲಿಲ್ಲ. ಬಂಡೆಗೆ ರೆಸ್ಪೆಕ್ಟೇ ಇಲ್ವಾ? ಬೆಂಗಳೂರು ಸುರಂಗ ಮಾರ್ಗ ಬಂದಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುರಂಗ ರಸ್ತೆ ಬಗ್ಗೆ ಪ್ರಸ್ತಾಪವಿಲ್ಲ, ಮೇಕೆದಾಟು ನೀರಾವರಿ ಯೋಜನೆಗಳ ಬಗ್ಗೆ ಮಾತಿಲ್ಲ. ಡಬಲ್ ಡೆಕ್ಕರ್ ರಸ್ತೆ, ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಮೇಕೆದಾಟು, ಮಹದಾಯಿ, ಕೃಷ್ಣ, ಭದ್ರಾ ಯೋಜನೆ ಪ್ರಗತಿ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಮೇಕೆದಾಟು ಹೋರಾಟ ಪ್ರಸ್ತಾಪಿಸಿದ್ರು. ನಟರು ಹೋರಾಟದಲ್ಲಿ ಭಾಗಿಯಾಗಿಲ್ಲ ಅಂತ ಕಿಡಿಕಾರಿದ್ರು. ಆದರೆ ಯೋಜನೆಗಳ ಪ್ರಗತಿ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖಿಸಿಲ್ಲ. ಸಿದ್ದರಾಮಯ್ಯ ಸಾಲ ಮಾಡಿ ಕುರ್ಚಿ ಬಿಡ್ತಾರ? ಅವ್ರದ್ದೊಂದು ರೆಕಾರ್ಡ್ ಇದೆ. ನಾನು ಹೈಯೆಸ್ಟ್ ಸಾಲ ಮಾಡಿ ಡಿಕೆಗೆ
ಅಲ್ಲಿ ಸರ್ಕಾರ ನಡ್ಸಕ್ 10 ಪೈಸಾ ದುಡ್ಡಿರಬಾರ್ದು, ದುಡ್ಡಿರಬಾರ್ದು. ಹಂಗ್ ಮಾಡಿ ಡಿಕೆನೆ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು, ಹಂಗ್ ಮಾಡಿ ಹೋಗ್ತಾರೆ ಅವರು. ರಾಜ್ಯ ಕಾಂಗ್ರೆಸ್ ಕಲಹ ನೋಡಿ ಬಿಜೆಪಿಗರು ಭರ್ತಿ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಕಿತ್ತಾಟ ನವೆಂಬರ್ಗೆ ತಾರಕಕ್ಕೇರುವುದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗಂತೂ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಡಿಕೆಶಿ ಅಬ್ಬರ ಜೋರಾಗಿದೆ, ಮುಂದಿನ ಮುಖ್ಯಮಂತ್ರಿ ಅಂತ. ಆದರೂ ಸಿದ್ದರಾಮಯ್ಯ ಎಲ್ಲೂ ಕೂಡ ಚರ್ಚೆ ಮಾಡಿರಲಿಲ್ಲ. ಆದರೆ ಇಂದು ರಾಜ್ಯಪಾಲರ ಮೂಲಕ ಪರೋಕ್ಷ ಕೌಂಟರ್ ಕೊಟ್ಟು ಬಿಟ್ರ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಯಾವುದೆಲ್ಲ ಕನಸುಗಳಿವೆಯೋ ಅದಕ್ಕೆಲ್ಲ ತಿಲಾಂಜಲಿ ಇಟ್ಟಂಗೆ ಕಾಣ್ತಾ ಇದೆ. ಯಾವ ಸುರಂಗ ಮಾರ್ಗದ ಬಗ್ಗೆ ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ರು, ಏನು ಕೇಳಿಸ್ತಾ ಇಲ್ಲ. ನನಗೆ ಬೇಸರ ಆಗಿದ್ದೇನು ಗೊತ್ತಾ, ಯಾಕೆ ಬೇಕೆ ನಮ್ಮ ನೀರು ನಮ್ಮ ಹಕ್ಕು ಬಂದಿಲ್ಲ ಅಂತ ಇವರು ಚಿತ್ರರಂಗದವರನ್ನು ಬೈದ್ರಲ್ವಾ. ಮೇಕೆದಾಟಿಗೆ ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡಿದೆ? ಸುಮ್ಮನೆ ಇದರಲ್ಲೂ ಇಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಒಂದು ರಿಪೋರ್ಟ್ ನೋಡಿ. ರಣರೋಚಕವಾಗಿತ್ತು ರಾಜ್ಯಪಾಲರ ಭಾಷಣ. ಡಿಕೆಶಿಗೆ ಕೌಂಟರ್ ಕೊಡಿಸಿದ್ರ ಸಿಎಂ ಸಿದ್ದಣ್ಣ. ಡಿಕೆ ಶಿವಕುಮಾರ್ ಕನಸುಗಳಿಗೆ ಕೊಳ್ಳಿ ಬಿತ್ತ. ಸಿದ್ದು ವರ್ಸಸ್ ಡಿಕೆಶಿ ಕುರ್ಚಿ ಕದನ ಮಗ್ಗಲು ಬದಲಿಸಿದ ಅನ್ನೋ ಅನುಮಾನ ಶುರುವಾಗಿದೆ. ಇವತ್ತು ರಾಜ್ಯಪಾಲರ ಭಾಷಣ ಗಮನಿಸಿದ್ರೆ ಇಂತಹದೊಂದು ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಯಾಕೆಂದ್ರೆ ಭಾಷಣದಲ್ಲಿ ಡಿಕೆಶಿ ಯೋಜನೆಗಳ ಪ್ರಸ್ತಾಪವೇ ಇರಲಿಲ್ಲ. ಮಂಡೆಗೆ ರೆಸ್ಪೆಕ್ಟೇ ಇಲ್ವಾ? ಬೆಂಗಳೂರು ಸುರಂಗ ಮಾರ್ಗ ಬಂದಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುರಂಗ ರಸ್ತೆ ಬಗ್ಗೆ ಪ್ರಸ್ತಾಪವಿಲ್ಲ, ಮೇಕೆದಾಟು, ನೀರಾವರಿ ಯೋಜನೆಗಳ ಬಗ್ಗೆ ಮಾತಿಲ್ಲ. ಡಬಲ್ ಡೆಕ್ಕರ್ ರಸ್ತೆ, ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಮೇಕೆದಾಟು, ಮಹದಾಯಿ, ಕೃಷ್ಣ, ಭದ್ರಾ ಯೋಜನೆ ಪ್ರಗತಿ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಮೇಕೆದಾಟು ಹೋರಾಟ ಪ್ರಸ್ತಾಪಿಸಿದ್ರು. ನಟರು ಹೋರಾಟದಲ್ಲಿ ಭಾಗಿಯಾಗಿಲ್ಲ ಅಂತ ಕಿಡಿಕಾರಿದ್ರು. ಆದರೆ ಯೋಜನೆಗಳ ಪ್ರಗತಿ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖಿಸಿಲ್ಲ. ಸಿದ್ದರಾಮಯ್ಯ ಸಾಲ ಮಾಡಿ ಕುರ್ಚಿ ಬಿಡ್ತಾರ? ಅವ್ರದ್ದೊಂದು ರೆಕಾರ್ಡ್ ಇದೆ. ನಾನು ಹೈಯೆಸ್ಟ್ ಸಾಲ ಮಾಡಿ ಡಿಕೆಗೆ ಅಲ್ಲಿ ಸರ್ಕಾರ ನಡ್ಸಕ್ 10 ಪೈಸಾ ದುಡ್ಡಿರಬಾರ್ದು, ದುಡ್ಡಿರಬಾರ್ದು. ಹಂಗ್ ಮಾಡಿ ಡಿಕೆನೆ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು, ಹಂಗ್ ಮಾಡಿ ಹೋಗ್ತಾರೆ ಅವರು. ರಾಜ್ಯ ಕಾಂಗ್ರೆಸ್ ಕಲಹ ನೋಡಿ ಬಿಜೆಪಿಗರು ಭರ್ತಿ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಕಿತ್ತಾಟ ನವೆಂಬರ್ಗೆ ತಾರಕಕ್ಕೇರುವುದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗಂತೂ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಡಿಕೆಶಿ ಅಬ್ಬರ ಜೋರಾಗಿದೆ, ಮುಂದಿನ ಮುಖ್ಯಮಂತ್ರಿ ಅಂತ. ಆದರೂ ಸಿದ್ದರಾಮಯ್ಯ ಎಲ್ಲೂ ಕೂಡ ಚರ್ಚೆ ಮಾಡಿರಲಿಲ್ಲ. ಆದರೆ ಇಂದು ರಾಜ್ಯಪಾಲರ ಮೂಲಕ ಪರೋಕ್ಷ ಕೌಂಟರ್ ಕೊಟ್ಟು ಬಿಟ್ರ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಯಾವುದೆಲ್ಲ ಕನಸುಗಳಿವೆಯೋ ಅದಕ್ಕೆಲ್ಲ ತಿಲಾಂಜಲಿ ಇಟ್ಟಂಗೆ ಕಾಣ್ತಾ ಇದೆ. ಯಾವ ಸುರಂಗ ಮಾರ್ಗದ ಬಗ್ಗೆ ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ರು, ಏನು ಕೇಳಿಸ್ತಾ ಇಲ್ಲ. ನನಗೆ ಬೇಸರ ಆಗಿದ್ದೇನು ಗೊತ್ತಾ, ಯಾಕೆ ಬೇಕೆ ನಮ್ಮ ನೀರು ನಮ್ಮ ಹಕ್ಕು ಬಂದಿಲ್ಲ ಅಂತ ಇವರು ಚಿತ್ರರಂಗದವರನ್ನು ಬೈದ್ರಲ್ವಾ. ಮೇಕೆದಾಟಿಗೆ ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡಿದೆ? ಸುಮ್ಮನೆ ಇದರಲ್ಲೂ ಇಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಒಂದು ರಿಪೋರ್ಟ್ ನೋಡಿ. ರಣರೋಚಕವಾಗಿತ್ತು ರಾಜ್ಯಪಾಲರ ಭಾಷಣ. ಡಿಕೆಶಿಗೆ ಕೌಂಟರ್ ಕೊಡಿಸಿದ್ರ ಸಿಎಂ ಸಿದ್ದಣ್ಣ. ಡಿಕೆ ಶಿವಕುಮಾರ್ ಕನಸುಗಳಿಗೆ ಕೊಳ್ಳಿ ಬಿತ್ತ. ಸಿದ್ದು ವರ್ಸಸ್ ಡಿಕೆಶಿ ಕುರ್ಚಿ ಕದನ ಮಗ್ಗಲು ಬದಲಿಸಿದ ಅನ್ನೋ ಅನುಮಾನ ಶುರುವಾಗಿದೆ. ಇವತ್ತು ರಾಜ್ಯಪಾಲರ ಭಾಷಣ ಗಮನಿಸಿದ್ರೆ ಇಂತಹದೊಂದು ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಯಾಕೆಂದ್ರೆ ಭಾಷಣದಲ್ಲಿ ಡಿಕೆಶಿ ಯೋಜನೆಗಳ ಪ್ರಸ್ತಾಪವೇ ಇರಲಿಲ್ಲ. ಮಂಡೆಗೆ ರೆಸ್ಪೆಕ್ಟೇ ಇಲ್ವಾ?